ಸಚಿವ ಸಂಪುಟ ವಿಸ್ತರಣೆ ವಿಚಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತೇ ಆದರೆ ಇವತ್ತು ರಾತ್ರಿ ಅಥವಾ ನಾಳೆ ಸಚಿವ ಸಂಪುಟ ಕುರಿತಂತೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರು ಬೇಲೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಸರ್, ಇವಾಗ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸರ್. ಇವತ್ತು ಅಥವಾ ನಾಳೆ ಚರ್ಚೆ ಆಗ್ಬೋದು. ನೋಡಿ, ಹಿಂದೆ 2-3 ಸರಿ ಹೋಗಿ ಬಂದಿದ್ದಾರೆ. ಬಹುಶಃ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರು ಇರಲಿಲ್ಲ. ರಾಹುಲ್ ಗಾಂಧಿ ಅವರು ಹಿಂದೆ ಹೊರಗಡೆ ದೇಶಕ್ಕೆ ಹೋಗಿದ್ರು. ಮೊನ್ನೆ ಬಂದಾಗ ಬ್ಯುಸಿ ಇದ್ದಾರೆ. ಮೊನ್ನೆ ನೋಡಿದ್ರಲ್ಲ, ಈ ನೀಟ್ ಇದರಿಂದ ಡೆಲ್ಲಿಯಲ್ಲಿ ಸ್ವಲ್ಪ ಗಲಾಟೆ ಇದರಿಂದ ಸ್ವಲ್ಪ ಮುಂದಾಕಿದ್ದಾರೆ. ಬಹುಶಃ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಹರಿಪ್ರಸಾದ್ ಅವರು ಹೋಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ಬಹುಶಃ ಇವತ್ತು ನಾಳೆ ಮೀಟಿಂಗ್ ಮಾಡಿ ಬಹುಶಃ ಸದ್ಯದಲ್ಲೇ ಒಂದು ನಿರ್ಣಯ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿ ಜನ ಇದ್ದೀವಿ. ಸರ್, ಕಳೆದ 2 ಬಾರಿ ಹೋಗಿದ್ರು, ಅವಾಗ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿತ್ತು. ಈಗ 3ನೇ ಬಾರಿ ಇದು ಕ್ಲೈಮ್ಯಾಕ್ಸ್ ಇವಾಗ ಡಿಸೈಡ್ ಆಗುತ್ತಾ ಅಂತ? ಕ್ಲೈಮ್ಯಾಕ್ಸ್ ಆಗ್ಬೋದು, ಯಾಕಂದರೆ ಭಾಳ ಜನ ಹೋಗಿದೆಯಲ್ಲ. ಸೊ ಈಗಾಗಲೇ 1 ತಿಂಗಳ 2ನೇ ತಿಂಗಳ ಹತ್ತಿರ ಬಂದೋಯ್ತು. ಈಗ ಅದರಿಂದ ಸ್ವಲ್ಪ ಇವತ್ತು ಜನರಲ್ಲೂ ನಿರೀಕ್ಷೆ ಇದ್ದಾರೆ. ಬೇಗ ಮುಖ್ಯಮಂತ್ರಿಗಳು ಸಹ ಅದರಲ್ಲೇ ಇದ್ದಾರೆ. ಬೇಗ ಆದರೆ ಮತ್ತೆ ಕೆಲಸ ಮಾಡಲಿಕ್ಕೆ, ಜಿಲ್ಲೆಗೆ ಓಡಾಡಲಿಕ್ಕೆ ಬರ ಪರಿಸ್ಥಿತಿ ಎಲ್ಲ ಭಾಳ ಆಗಿರೋದ್ರಿಂದ, ಇವತ್ತು ಮಳೆ ಅಭಾವ ಇರೋದ್ರಿಂದ ಎಲ್ಲ ಜಿಲ್ಲೆಗೆ ಹೋಗಬೇಕಲ್ಲ. ಅದರಿಂದ ಆದಷ್ಟು ಬೇಗ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ ನಾವೆಲ್ಲ. ಸರ್, ಈಗ 2ನೇ ಹಂತದ ಸಂಪುಟ ವಿಸ್ತರಣೆ ಸರ್, ಈ 20 ಇರೋ ಸ್ಥಾನಗಳಲ್ಲಿ ನಿಮಗೂ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ನೋಡಿ. ಯುವಕರಿಗೆ ಕೊಡಬೇಕಂತ ಹೇಳಿ ಡೆಲ್ಲಿಯ ನಾಯಕರ ಆದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆದರೆ ಖಂಡಿತ ಯುವಕರಿಗೆ ಆದೇಶ ಒಂದಿಷ್ಟು ಸಂದೇಶ ಹೋಗುತ್ತೆ. ಒಂದು ಯುವಕರಿಗೆ ಕೊಟ್ಟರೆ ಒಂದು ಮುಂದಿನ ಗುರಿ, ನಮ್ಮ ಮುಖ್ಯಮಂತ್ರಿಗಳ ಗುರಿ ಏನಿದೆ ಅಂದರೆ 28ಕ್ಕೂ ಸಹ ನಾವು ಗೆಲ್ಲಬೇಕು ಅನ್ನೋದೊಂದು ಏನಿದೆ. ಅದಕ್ಕೋಸ್ಕರ ಅವರ ಇವತ್ತಿನ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಯಾವ ಮುಖ್ಯಮಂತ್ರಿ ಇವತ್ತು ತೆಗೆದುಕೊಂಡ ಮೇಲೆ ಸತತವಾಗಿ ನಿದ್ರೆನೇ ಮಾಡಲ್ಲ ಅವ್ರು. ಹೆಚ್ಚಾಗಿ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಕಾಣಿಸ್ಕೊಳ್ಳೋ ಹೆಚ್ಚಾಗಿ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು, ಹಾಗಾಗಿ ಅಧಿಕಾರಿಗಳಿಗೆ ಸರಿಯಾದ ಪಾಠವನ್ನು ಕೊಡೋ ಮೂಲಕ ಹೆಚ್ಚಿನ ಶಕ್ತಿ ಇದನ್ನು ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಸರ್, ಈ ಬಾರಿ ಈಗ ಇರೋ 20 ಸ್ಥಾನಗಳಲ್ಲಿ ಹೊಸಬರಿಗೆ ಕೊಡುವಂತಹ ಒಂದು ಲೆಕ್ಕಾಚಾರ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ನಿಮ್ಮ ಸಮುದಾಯವಾರು ನೋಡ್ತಾ ಹೋದರೆ ನಿಮ್ಮ ಸಮುದಾಯದಲ್ಲಿ ಇರೋರು 3 ಜನ, ಅದರಲ್ಲಿ ನಿಮ್ಮ ಜಿಲ್ಲೆಯಲ್ಲೇ 2 ಬರ್ತಾರೆ, ಇನ್ನೊಬ್ಬರು ವಿಜಯನಗರ ಹತ್ರ ಬರ್ತಾರೆ. ಈಗ ಆ ವಿಚಾರದಲ್ಲಿ ನೋಡಕ್ಕೆ ಹೋದರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂತ? ಇಲ್ಲ, ಆ ಥರ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ನಾವು ಆಕಾಂಕ್ಷೆಯಾಗಿ ಕೇಳಿದ್ದೀವಿ. ನಾನು ಸಹ 3 ಬಾರಿ MLA ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಕೇಳಿದ್ದೇನೆ. ವರಿಷ್ಠರ ನಿರ್ಧಾರ, ನಾವು ಯಾವತ್ತೂ ಇದು ಮಾಡಲಿಕ್ಕೆ ಹೋಗೋದಿಲ್ಲ. ವರಿಷ್ಠರನ್ನ 2-3 ಸರಿ ಭೇಟಿ ಮಾಡಿ ಬಂದಿದ್ದೀನಿ. ಇವತ್ತು ಭಾಳ ಜನ ಹೋಗಿದ್ದಾರೆ, ಡೆಲ್ಲಿ ಹೋಗಿದ್ದಾರೆ, ನಾನು ಹೋಗಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ನಾಯಕರಾದ ಹರಿಪ್ರಸಾದ್ ಅವರಿದ್ದಾರೆ, ಅವರೆಲ್ಲರೂ ಭೇಟಿ ಮಾಡಿದ್ದೀವಿ. ಹಾಗಾಗಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದನ್ನು ತೀರ್ಮಾನ ಮಾಡುವಂಥದ್ದು ನಮ್ಮ ನಾಯಕರಲ್ಲಿದೆ. ಅದು ಸರ್, ನೀವು ಹೇಳೋ ಪ್ರಕಾರ ಈ ಬಾರಿ ಎಲ್ಲ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀರಿ. ಕಳೆದ 2 ಬಾರಿ ಹೋದಾಗ ನೀವು ಕೂಡ ಹೋಗಿದ್ರಿ, ಆದರೆ ಈ ಬಾರಿ ಫೈನಲ್ ಆಗುವ ಸಾಧ್ಯತೆ ಇರೋದ್ರಿಂದ ಈ ಬಾರಿ ನೀವು ಹೋಗಿಲ್ಲ ಡೆಲ್ಲಿಗೆ. ನಿಮ್ಗೆ ಕನ್ಫರ್ಮ್ ಇದೆಯಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಪ್ರತಿ ಸರಿ ಹೋದಾಗ ಭೇಟಿ ಮಾಡೋದು ಸಹಜ ಇದ್ದೇ ಇರುತ್ತೆ, ಒಂದೇ ಇರುತ್ತೆ, ಏನಿರುತ್ತೆ ನೋಡೋಣ ಮಾಡ್ತೀವಿ ಅಂತ ಹೇಳೋದು ಇದ್ದೇ ಇರುತ್ತಲ್ವ. ಹಾಗಾಗಿ ನಾವು ಯಾರೂ ಹೋಗಲಿಲ್ಲ. ಕೆಲವರು ಒಂದಿಷ್ಟು ಜನ ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಆ ಥರ ನಮ್ಮ ವ್ಯವಸ್ಥೆ ಬೇಡ ಅಂತೇಳಿ, ಪ್ರತಿ ಸಾರಿ ಹೋಗೋದು ಬೇಡ ಅಂತೇಳಿ ಈ ಸರಿ ನಾವು ಹೋಗಲಿಲ್ಲ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, ವರಿಷ್ಠರು ತೀರ್ಮಾನ ಮಾಡಿ ಏನೇನು ಮಾಡ್ಕೊಂಡು ಬರ್ತಾರ ಅದಕ್ಕೆ ನಾವು ಇರ್ತೀವಿ, ಭದ್ರಾಗಿರ್ತೀವಿ. ಸರ್, ಇನ್ನೊಂದು, ಈಗ ಸಂಪುಟ ವಿಸ್ತರಣೆ ಮಾಡೋ ಲೆಕ್ಕಾಚಾರ 2028 ಗುರಿಯನ್ನು ಇಟ್ಕೊಂಡು ಮಾಡುವ ಸಾಧ್ಯತೆ ಇದೆ. ಯಂಗ್ ಟೀಮ್ ಕಟ್ಟಬೇಕು ಮತ್ತು ಆಡಳಿತದಲ್ಲಿ ಬಲಿಷ್ಠವಾಗಿರಬೇಕು ಅಂತ. 2028ರ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಅಂತ? ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಆಗೋಕ್ಕಿಂತ ಮುಂಚೆನೇ ಈ ರಾಜ್ಯದಲ್ಲಿ ಅವರ ಅಧ್ಯಕ್ಷರಾದಾಗಲೇ ಹೇಳ್ತಾ ಇದ್ರು, ರಾಜ್ಯದಲ್ಲಿ ಮತ್ತೆ ಕರ್ನಾಟಕದಲ್ಲಿ 28ಕ್ಕೂ ಸಹ ನಮ್ಮ ಗುರಿ ಇದೆ, ಅದನ್ನು ತರಬೇಕು ಕಾಂಗ್ರೆಸ್ ಪಕ್ಷ ಅನ್ನೋದು ಅವ್ರು ಏನು ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿಗೆ ತಕ್ಕಾಗಿ ಇವತ್ತು ಮುಂದಿನ ಸಂಪುಟ ಇದರಲ್ಲೂ ಸಹ ರಚನೆ ಆಗುತ್ತೆ. ನಮ್ಮ ಉದ್ದೇಶನೇ ಅಷ್ಟು. ನಾವು ಮುಂದೂ ಸಹ ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಮತ್ತೆ ತರಬೇಕನ್ನೋದು ಏನು ಅವ್ರದ್ದು ಆಸೆ ಇದೆ, ಅದಕ್ಕೆ ನಾವು ಬದ್ಧರಾಗಿ ನಾವು ಸಹ ಕೆಲಸ ಮಾಡಿ ಕರ್ನಾಟಕದಲ್ಲಿ ಸರ್ಕಾರ ತರಬೇಕನ್ನೋ ಇದೆ. ಯಾಕಂದ್ರೆ BJP ಅವರದ್ದು ಅವರಲ್ಲೇ ಗೊಂದಲ ಜಾಸ್ತಿ ಇದೆ, ಅವ್ರಿಗೆ ಗೊತ್ತಿದೆಯಲ್ಲ. ಈಗ ವಿಜೇಂದ್ರ ಕಂಡ್ರೆ ಆಗಲ್ಲ, ಯತ್ನಾಳ್ ಅವರು ಕಂಡ್ರೆ ಆಗಲ್ಲ, ಹೀಗೆ ಒಬ್ಬರೊಬ್ಬರಲ್ಲಿ ಅವರಲ್ಲಿ ಗೊಂದಲ ಇರೋದ್ರಿಂದ ಇವೆಲ್ಲ ಅವರಲ್ಲಿ ಯಾವುದೂ ನಡೆಯೋದಿಲ್ಲ. ಹಾಗಾಗಿ ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಮುಖ್ಯಮಂತ್ರಿಗಳು ಆದ ನಂತರ ಕರ್ನಾಟಕದಲ್ಲಿ ತುಂಬ ಅದ್ಭುತವಾಗಿ ಇವತ್ತು ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡುವಂಥ ಮುಖ್ಯಮಂತ್ರಿಗಳು ಇವ್ರು ಮಾಡ್ತಾ ಇದ್ದಾರೆ. ಖಂಡಿತ ಅದು ಆಗುತ್ತೆ. ಸರ್, ಕೊನೆ ಪ್ರಶ್ನೆ. ಇಷ್ಟು ವರ್ಷಗಳ ನೀವು ಶಾಸಕರಾಗಿದ್ದೀರಿ, 3 ಟರ್ಮ್ ಶಾಸಕರಾಗಿದ್ದೀರಿ. ಈಗ ಪ್ರಯತ್ನ ಸಾಕಷ್ಟಾಗಿದೆ, ಫಲ ಈಗ ಹೈಕಮಾಂಡ್ ನಿರ್ಧಾರದ ಮೇಲೆನ?
ಖಂಡಿತ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನೋಡಿ, ನಾವು ಹಕ್ಕುಗಳನ್ನು ಮಂಡನೆ ಮಾಡಿದ್ದೀನಿ, ಕೊಡಿ ಅಂತ ಕೇಳಿದ್ದೀವಿ. 3 ಸಾರಿ MLA ಆಗಿದ್ವಿ, ಜಿಲ್ಲಾವಾರು ಕೊಡಿ ಅಂತ ಕೇಳಿದ್ದೀವಿ. ಅವಕಾಶ ಕೆಲವರಿಗೆಲ್ಲ ಕೊಟ್ಟಿದ್ದೀರಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಕೊಡೋದು ಅವರ ವರಿಷ್ಠರು ಮತ್ತು ನಮ್ಮ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದರ ಬಗ್ಗೆ ನಮ್ದು ಯಾವುದೇ ಅಸಮಾಧಾನ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಬೇಲೂರು ಗೋಪಾಲ್ ಕೃಷ್ಣ ಅವರು ಆಡಿದ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.